ಅಪ್ರಾಪ್ತ ಬಾಲಕ ಸೇರಿದಂತೆ 5 ಬೈಕ್ ಕಳ್ಳರನ್ನ ಬಂಧಿಸಿರುವಂತಹ ಘಟನೆ ಮುಧೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳತನದ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಶಾಹಿದ್, ಮಂಜುನಾಥ್, ಪುನೀತ್, ಶಿವು ಬೈಕ್ ಕಳ್ಳತನ ಪ್ರಕರಣದ ಆರೋಪಿಗಳಾಗಿದ್ದು, ಕಳ್ಳತನ ಆಗಿದ್ದ 17 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮಂಜುನಾಥ್, ಶಿವು ಅಲಿಯಾಸ್ ಶಿವಾಂಗ್, ಪುನೀತ್ ಮತ್ತು ಒಬ್ಬ ಜೋಯಿನಾಯ್, ಈ 5 ಜನ ಕೆಲವು ದಿನದಿಂದ ನಮ್ಮ ಮುಧೋಳ್ ಸುತ್ತಮುತ್ತ ಅಕ್ಕಪಕ್ಕ ಸ್ಟೇಷನಲ್ಲಿ ಈ ಲಾಕ್ಡ್ ಬೈಕ್ಸ್ ಏನಿರುತ್ತೆ ಮತ್ತು ಮನೆ ಮುಂದೆ ಹೋಗಿ ಬೈಕ್ಸ್ ಲಾಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇಂಥ ಬೈಕ್ಸ್ಗೆ ಡೂಪ್ಲಿಕೇಟ್ ಕೀ ಮತ್ತು ಹ್ಯಾಂಡ್ ಲಾಕ್ ಬ್ರೇಕ್ ಮಾಡಿ ಅವರು ಎಲ್ಲ ಕಳ್ತನ ಮಾಡ್ತಾ ಇದ್ರು. ಈಗಾಗಲೇ ನಮ್ಮ ಟೀಮ್ 17 ಬೈಕ್, ಟೋಟಲ್ 17 ಬೈಕ್ಸ್ಗೆ ರಿಕವರಿ ಮಾಡಿದ್ದಾರೆ. ಅದರ ಜೊತೆಗೆ 3 ಬೈಕ್ಸ್ ಇವರು ಕಳ್ತನ ಮಾಡೋಕ್ಕೆ ಏನು ಯೂಸ್ ಮಾಡ್ತಾ ಇದ್ರು, ಅದನ್ನು ಕೂಡ ಟೋಟಲ್ 20 ಬೈಕ್ಸ್ ನಾವು ಸೀಸ್ ಮಾಡಿದ್ದೀವಿ. ಈ 20 ಬೈಕ್ಸ್ ಟೋಟಲ್ ವ್ಯಾಲ್ಯೂ 7 ಲಕ್ಷ ಇದೆ. ಇದರಲ್ಲಿ ನಮ್ಮ ಟೀಮ್ ಅವರು, ನಮ್ಮ ಶಿರಟ್ಟಿ ಅವರ ನೇತೃತ್ವದಲ್ಲಿ, ನಮ್ಮ DSP ಜಮೀಸ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.